ಹಲೋ, ಹೇಳಿ. ಏನ್ ಮಾಡ್ತಾ ಇದ್ದೀರಾ? ಸುಮ್ಮನೆ ಕೂತಿದ್ದೆ. ಸುಳ್ಳು ಯಾಕೆ ಹೇಳ್ತಿದ್ದೀರಾ? ಸುಮ್ಮನೆ ಕೂತಿದ್ದೀರಾ ಅಂದ್ರೆ ನನ್ನ ಬಗ್ಗೆ ತಾನೇ ಯೋಚನೆ ಮಾಡ್ತಿದ್ದೀರಾ? ನಿಮ್ಗೆ ಹೇಗೆ ಗೊತ್ತಾಯ್ತು? ಮತ್ತೆ ಸುಮ್ಮನೆನಾ ಹೇಳೋದು? ಒಂದೇ ಜೀವ ಎರಡು ದೇಹ ಅಂತ ನಾನಿವಾಗ ಕಾಲ್ ಮಾಡಿದ್ದು ಅದಕ್ಕೇನೆ. ಅದಕ್ಕೆ ಅಂದ್ರೆ? ಅದೇ ನಾವವತ್ತು ರೆಸ್ಟೋರೆಂಟ್ಗೆ ಹೋದಾಗ ಲವ್ ಬಗ್ಗೆ ಮಾತಾಡಿ ಅಂತ ಒಂದು ಟಿವಿ ಶೋ ರೆಕಾರ್ಡಿಂಗ್ ಆಯ್ತಲ್ಲ, ಆ ಶೋ ಇವತ್ತು ಟೆಲಿಕಾಸ್ಟ್ ಆಗ್ತಿದೆಯಂತೆ. ಆದ್ರೆ ನಾನು ಯಾವುದೋ ಕೆಲ್ಸದ ಮೇಲೆ ಆಚೆ ಬಂದಿದ್ದೀನಿ, ಶೋ ನೋಡೋಕ್ಕಾಗ್ತಾ ಇಲ್ಲ. ದಿವ್ಯಾ ಅವರೇ, ಅದಕ್ಕೆ ನೀವು ಆ ಶೋ ನೋಡಿ ಹೇಗಿತ್ತು ಅಂತ ಹೇಳ್ತೀರಾ? ಇನ್ಫ್ಯಾಕ್ಟ್ ನೀವು ನೋಡಿದ್ರೆ ನಾನು ನೋಡ್ದಂಗೆನೆ. ಯಾಕೆ ಅಂದ್ರೆ ನಾವಿಬ್ರು ಒಂದೇ ಜೀವ, ಎರಡು ದೇಹ ಅಲ್ವಾ? ಸರಿ, ನಾನು ಹೋಗಿ ನೋಡ್ತೀನಿ. ದಿವ್ಯಾ ಅವರೇ, ಹೇಗಿದ್ರು ನನ್ನ ನೆನ್ಸ್ಕೊಂತಾ ಇದ್ರಿ ಅಂತ ಹೇಳಿದ್ರಿ. ನಾನು ಎಲ್ಲಿ ಹೇಳ್ದೆ? ಹೇಳಿದ್ ನೀನೆ. ಇವಾಗ ನೋಡ್ದಂಗೂ ಆಗತ್ತೆ. ಹೌದು. ಮತ್ತೆ ಎಷ್ಟು ಗಂಟೆಗೆ ಟೆಲಿಕಾಸ್ಟ್ ಆಗುತ್ತೆ? ಇನ್ನೊಂದು 15 ನಿಮಿಷದಲ್ಲಿ ಟೆಲಿಕಾಸ್ಟ್ ಆಗತ್ತಂತೆ. ಅತ್ತೆಗೆ, ಅಜ್ಜಿಗೆ ಎಲ್ಲರಿಗೂ ತೋರಿಸಿ, ಸರಿನಾ? ಖಂಡಿತವಾಗ್ಲೂ ಹೇಳ್ತೀನಿ. ನೋಡಿದ್ಮೇಲೆ ಹೇಗಿದ್ದು ಅಂತ ಕಾಲ್ ಮಾಡಿ ಹೇಳಿ ಪ್ಲೀಸ್. ಶ್ಯೂರ್, ಕಾಲ್ ಮಾಡ್ತೀನಿ. ಆಮೇಲೆ ಆ ಟಿವಿ ಶೋ ಅಲ್ಲಿ ಹಲೋ 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 ನನ್ನ ನೋಡ್ಬೇಕು ಅಂತ ಈ ಹುಡುಗಿಗೆ ಎಷ್ಟು ಆತ್ರ. ಸತ್ಯ ಹೇಗಿದ್ರು ನಾನು ಮದುವೆ ಆಗೋ ಹುಡುಗನ್ನ ನೋಡ್ಬೇಕು ಅಂತ ಪ್ರಾಣ ತಿಂತಿಲ್ಲ. ಈ ಟಿವಿಲಿ ಅವಳಿಗೆ ತೋರಿಸಿದ್ರೆ ಅವರು ಇವಳನ್ನ ನೋಡಲ್ಲ. ಇವಳು ಯಾರು ಅಂತ ಹೇಳೋ ಅವಶ್ಯಕತೆನೂ ಇಲ್ಲ. ಕರೆಕ್ಟ್. ಹೇಳಕ್ಕ. ಸತ್ಯ, ನೀನ್ ಎಲ್ಲಿದ್ಯೋ ನಂಗೆ ಗೊತ್ತಿಲ್ಲ. ಇನ್ 2 ನಿಮಿಷಕ್ಕೆ ನೀನ್ ಮನೇಲಿರ್ಬೇಕು. ಅಕ್ಕ, ಕೆಲಸ ಇದೆ. ವಿಷಯ ಏನಂತ ಹೇಳು. ವಿಷಯ ತುಂಬಾ ಇಂಪಾರ್ಟೆಂಟ್. ಸರ್ಪ್ರೈಸ್ ಕೂಡ. ಸರ್ಪ್ರೈಸಾ? ನನಗೆ ಹೇಳ್ದೆ ಎಂಗೇಜ್ಮೆಂಟ್ ಅಂತೂ ಮಾಡಿದ್ರಿ, ಈಗೇನು ಮದ್ವೆನೂ ಮಾಡ್ಬಿಟ್ರಾ? ಮದ್ವೆಗಿದ್ವೆ ಏನೂ ಇಲ್ಲ. ಮಾತ್ ಸಾಕು, ಮೊದಲು ಮನೆಗೆ ಬಾರೆ. ಅಕ್ಕ, ಕೆಲಸ ಇದೆ. ನಾನು ಇಷ್ಟು ಹೇಳ್ತಾ ಇದ್ದೀನಿ, ನನಗದೆಲ್ಲ ಗೊತ್ತಿಲ್ಲ. ಇನ್ 2 ನಿಮಿಷಕ್ಕೆ ನೀನ್ ನಿಲ್ಲಿರ್ಬೇಕು ಅಷ್ಟೇ. ಬಾಯ್. ನಿಮ್ಮ ಮೆಚ್ಚಿನ ಲವ್ ಬರ್ಡ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅಮ್ಮ, ಅಜ್ಜಿ ಎಲ್ಲೇ? ಯಾರು ಕಾಣಿಸ್ತಾನೆ ಇಲ್ಲ. ದೇವಸ್ಥಾನಕ್ಕೆ ಹೋಗಿದ್ದಾರೆ. ಬಾ ಕೂತ್ಕೋ. ಸರಿ, ಹೇಳು. ಅದೇನು ಸರ್ಪ್ರೈಸ್ ಅಂದೆ? ಅಲ್ಲಿ ನೋಡು. ನಾನ್ ಜಾಸ್ತಿ ಮಾತಾಡೋದಿಲ್ಲ. ಪ್ರೀತಿ ಬಗ್ಗೆ ಜನ ಏನ್ ಹೇಳಿದ್ದಾರೆ ಅಂತ ಕೇಳೋಣ ಬನ್ನಿ. ಅಕ್ಕ, ಇದು ನಾವು ಅವತ್ತು ರೆಸ್ಟೋರೆಂಟಿಗೆ ಹೋದಾಗ ಶೂಟ್ ಮಾಡಿದ್ದಲ್ವಾ? ಹೌದು. ಲೇ ಅಕ್ಕ, ನಿನಗೆ ಬುದ್ಧಿ ಇದೆಯೇನೆ? ನಾನೇನ್ ಮಾತಾಡಿದ್ದೀನಿ ಅಂತ ನಾನೇ ನೋಡೋದು ಸರ್ಪ್ರೈಸಾ? ವೇಟ್, ಮೊದಲು ಪ್ರೋಗ್ರಾಮ್ ನೋಡು, ಆಮೇಲೆ ಸರ್ಪ್ರೈಸ್ ಏನು ಅಂತ ನಿನಗೆ ಗೊತ್ತಾಗುತ್ತೆ. ಆಹಾ, ಏನೋ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಿದ್ಯಾ. ಸರಿ, ನೋಡೋಣ. ನಮ್ಮ ಚಾನೆಲ್ನಲ್ಲಿ ಲವ್ ಬರ್ಡ್ಸ್ ಅನ್ನೋ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಸೊ ಪ್ರೀತಿ ಬಗ್ಗೆ ನಿಮ್ಮ ಒಪಿನಿಯನ್ ತಿಳ್ಕೊಬೋದಾ? ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನು? ಪ್ರೀತಿ, ಹೃದಯ ಇರೋ ಪ್ರತಿ ಜೀವಿಗೂ ಪ್ರೀತಿ ಅನ್ನೋದಿದ್ದೇ ಇರುತ್ತೆ. ಅಕಸ್ಮಾತ್ ಪ್ರೀತಿ ಅನ್ನೋದಿಲ್ಲ ಅಂದ್ರೆ ಮನುಷ್ಯ ಆಗೋಕ್ ಸಾಧ್ಯನೇ ಇಲ್ಲ. ಸೊ ನಿಮ್ಗೂ ಲವ್ ಆಗಿದೆಯಾ ಹಾಗಾದ್ರೆ? ಪ್ರೀತಿ ಅಂದ್ರೆ ಒಂದು ಹೆಣ್ಣು ಗಂಡು ಮಧ್ಯೆನೇ ಆಗ್ಬೇಕು ಅಂತ ಏನಿಲ್ವಲ್ಲ. ತಂದೆ, ತಾಯಿ, ಅಕ್ಕ, ತಂಗಿ, ಅಣ್ಣ, ತಮ್ಮ, ಇವ್ರು ಎಲ್ಲರ ಮಧ್ಯೆ ಇರೋ ಬೆಸುಗೆನೆ ಪ್ರೀತಿ. ಪ್ರೀತಿ ಅನ್ನೋದು ನಾವು ಇವ್ರನ್ನೇ ಪ್ರೀತಿಸ್ಬೇಕು ಅಂತ ಅಂದ್ಕೊಳ್ಳೋದಲ್ಲ, ತನಗ್ ತಾನಾಗೆ ಹುಟ್ಟೋದು. ಯಪ್ಪ, ನನ್ನ ನಾನೇ ಟಿವಿಯಲ್ಲಿ ನೋಡೋದಕ್ಕೆ ಒಂಥರ ಆಗುತ್ತೆ. ಇರು, ಬಂದೆ. ಸತ್ಯ ಅನ್ನೋರು ಮಾತಾಡೋದನ್ನ ಕೇಳಿಸ್ಕೊಂಡ್ರಿ. ಈಗ ಅದೇ ಥರ ಇನ್ನೊಬ್ರು ಮಾತಾಡೋದನ್ನ ಕೇಳಿದ್ರೆ ನಮ್ಗೆ ಆಶ್ಚರ್ಯ ಆಗತ್ತೆ. ಜಗತ್ತಿನಲ್ಲಿ ಒಬ್ಬರೇ ಥರ 7 ಜನ ಇರ್ತಾರೆ ಅನ್ನೋದನ್ನ ಕೇಳಿದೀನಿ. ಆದ್ರೆ ಇಲ್ಲಿ ಒಬ್ಬರ ಮನಸ್ಸು ಥರನೇ ಇನ್ನೊಬ್ರ ಮನಸ್ಸು ಕೂಡ ಮಿಡಿಯುತ್ತೆ.
ಹೃದಯದಲ್ಲಿರುವಂಥದ್ದು ಈ ಪ್ರೀತಿ. ಸತ್ಯ, ಇವರೇ ನಿನ್ ಅಮೂಲ್ ಬೇಬಿ. ಪ್ರೀತಿ ಶಕತ್ತೆ ಇಲ್ಲ. ನಾವ್ ಯಾರನ್ನೋ ಪ್ರೀತಿ ಮಾಡಬೇಕು ಅನ್ಕೊಂಡು ಪ್ರೀತಿ ಮಾಡಕ್ಕಾಗಲ್ಲ. ಅದು ತಾನಾಗ್ ತಾನೇ ಹುಟ್ಟುವಂಥದ್ದು. ಫಾರ್ ಎಕ್ಸಾಂಪಲ್, ಅಮ್ಮ ಮಗ, ಅಣ್ಣ ತಮ್ಮ. ಅರೆರೆ, ಇವನೇನೋ ನನ್ ಪಕ್ಕನೆ ಕೂತು ಕಾಪಿ ಹೊಡೆದಂಗೆ ಡಿಟ್ಟು ನಾನ್ ಹೇಳಿದ್ದೆ ಹೇಳ್ತಿದ್ದಾನೆ. ಪರವಾಗಿಲ್ವೇ, ನಮ್ಮಿಬ್ರು ವೇವ್ ಲೆಂತು ಸಕ್ಕದಾಗೆ ಮ್ಯಾಚ್ ಆಗುತ್ತೆ. ಸತ್ಯ, ಇವ್ರು ನಿನಗೆ ಗೊತ್ತಾ? ಗೊತ್ತಾ? ತುಂಬಾನೇ ಚೆನ್ನಾಗಿ ಗೊತ್ತು. ಅಮಲ್ ಬೇಬಿ ಇದು. ನಾವಿಬ್ರು ಅಚಾನಕ್ ಆಗಿ ಭೇಟಿ ಆದ್ರೂ ಆಮೇಲೆ ನಾವು ಭೇಟಿ ಆಗದೆ ಇರೋ ದಿನಾನೇ ಇಲ್ಲ. ಪಾಪದ ಪ್ರಾಣಿ ಇದು. ನಮ್ಮಿಬ್ರದು ಒಂಥರ ಸ್ಪೆಷಲ್ ಕನೆಕ್ಷನ್. ಸ್ಪೆಷಲ್ ಕನೆಕ್ಷನು ಅಂದರೆ? ಅದನ್ನ ನಾನು ಇನ್ನೊಂದಿನ ಹೇಳ್ತೀನಿ. ಲೇ ಅಕ್ಕ, ನೀನೇನೋ ಸರ್ಪ್ರೈಸ್ ಅಂತಿಲ್ಲ, ಏನೇ ಅದು? ಅದನ್ನು ಇನ್ನೊಂದಿನ ಹೇಳ್ತೀನಿ. ಅಯ್ಯ, ನೀನನ್ನು ಅರ್ಥನೇ ಮಾಡ್ಕೊಳಕ್ಕಾಗಲ್ವಲ್ಲೇ? ಹೋಗಿ ಹೋಗಿ ನಿನ್ ಮಾತು ಕಟ್ಕೊಂಡು ನಾನು ಅಲ್ಲಿಂದ ಇಲ್ಲಿವರೆಗೂ ಬಂದೆ ಸುಮ್ಮನೆ. ಸರಿ, ನಾನು ಬಾಕಿ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಅಮ್ಮ ಏನಾದರೂ ಕೇಳಿದ್ರೆ ನಾನು ಬರೋದು ಲೇಟ್ ಆಗುತ್ತೆ ಅಂತ ಹೇಳು. ಬರ್ಲಾ? ನೋಡಿದ್ರಲ್ಲ, ಈ ಎರಡು ಮನಸ್ಸು ಬೇರೆ ಬೇರೆ ಆದರೂ ಹೇಗೆ ಒಂದೇ ಥರ ಥಿಂಕ್ ಮಾಡ್ತಿದೆ ಅಂತ. ಆ ದೇವರು ಇಂಥ ಎರಡು ಮನಸ್ಸನ್ನ ಒಂದು ಮಾಡಲೇಬೇಕು. ಆಗ ಅವರ ಜೀವನ ಸುಂದರವಾಗಿರುತ್ತೆ.